ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಫ್ಯಾಷನ್ ಟ್ರೆಂಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದನ್ನು ಹೇಳ್ತೀನಿ. ಅದರಲ್ಲಿ ರನ್ನಿಂಗ್ ಸ್ಟಿಚ್ ಬಳಸಿಕೊಂಡು ಪ್ಲೇಟ್ಸ್ ಹಾಕೋದು, ಬೀಡ್ಸ್ ಹಾಕೋದು, ಕೊಳವೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದು ಬಹಳ ಸಿಂಪಲ್ ಆಗಿರುವಂಥ ಸ್ಟಿಚ್ಚು. ಇವಾಗ ರನ್ನಿಂಗ್ ಸ್ಟಿಚ್ ಹಾಕೋದನ್ನು ಹೇಳ್ತೀನಿ. ಇದಕ್ಕೆ ನಾನು ಕಮಲ್ ಥ್ರೆಡನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದು ಶೈನಿಂಗ್ ಇರುತ್ತೆ, ಆಮೇಲೆ ದಪ್ಪ ಇರುತ್ತೆ. ಒಂದು ಎಳೆ ತೊಗೊಂಡ್ರು ಸಾಕು. ಈ ಕಮಲ್ ಥ್ರೆಡ್ಡಲ್ಲಿ ಮಲ್ಟಿ ಕಲರ್ ಅಂತ ಸಿಗುತ್ತೆ. ಈ ಥರ ಬೇಡ ಅಂತಂದರೆ ನಾವು ಪ್ಲೇನ್ ಆದರೂ ತೊಗೋಬೋದು. ಇದು ಎಲ್ಲ ಸ್ಟೇಷ್ನರಿ ಅಂಗಡಿನಲ್ಲಿ, ಥ್ರೆಡ್ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಇದು ನಾನಿವಾಗ ಮಲ್ಟಿ ಕಲರ್ ಚಾಯ್ಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಫಸ್ಟು ರನ್ನಿಂಗ್ ಸ್ಟಿಚ್ಚು. ಎಂಬ್ರಾಯ್ಡ್ರಿಯಲ್ಲಿ ಇಂಪಾರ್ಟೆಂಟ್ ಸ್ಟಿಚ್ ಅಂದರೆ ಇದು ಫಸ್ಟ್ ಬರೋದೇ ರನ್ನಿಂಗ್ ಸ್ಟಿಚ್ಚು. ಸಿಂಪಲ್ ಆಗಿರುತ್ತೆ. ಅದನ್ನು ನಾನಿವಾಗ ನಿಮಗೆ ತೋರಿಸ್ತೀನಿ. ಇದನ್ನು ನಾನು ನಾರ್ಮಲ್ ಸೂಜಿಯಲ್ಲೇ ಏರಿಸ್ಕೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಎಡ್ಜಿಗೆ, ಒಂದು ಎಳೆ ಮಾಡಿಕೊಂಡು. ಬಟ್ಟೆನ ಸ್ವಲ್ಪ ಸ್ವಲ್ಪ ತೊಗೊತಾ ಹೋಗಬೇಕು ಈ ಥರ. ಆಮೇಲೆ ಈ ಹೆಬ್ಬೆಟ್ಟು ಇರುತ್ತಲ್ಲ, ಇಲ್ಲಿಡಬೇಕು. ಹಾಗೆ ಎಳೆದ್ಬಿಟ್ರೆ ಥ್ರೆಡ್ ಎಲ್ಲ ಸುಕ್ಕಾಗಿ ಗಂಟಾಗುತ್ತೆ. ಅದಕ್ಕೋಸ್ಕರ ಹೀಗೆ ಇಟ್ಕೊಂಡು ಎಳೆದ್ರೆ ಸರಳವಾಗುತ್ತೆ. ಇದೇ ಥರ ಹಾಕ್ಕೊತ ಹೋಗಬೇಕು. ಇವಾಗ ರನ್ನಿಂಗ್ ಸ್ಟಿಚ್ಚು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ನಾನು ಇದೇ ರನ್ನಿಂಗ್ ಸ್ಟಿಚ್ಚನ್ನೇ ಬಳಸ್ಕೊಂಡು ಇದರಲ್ಲಿ ಚಮಕಿ ಹಾಕೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಚಮಕಿ ಇದೆ ಅಲ್ವಾ, ಇದನ್ನು ರನ್ನಿಂಗ್ ಸ್ಟಿಚ್ಚಲ್ಲೇ ಬಳಸ್ಕೊಳ್ಳೋದು ಹೇಳ್ತೀನಿ. ಫಸ್ಟು ಒಂದು ಚಮಕಿ ಹಾಕೋಬೇಕು. ನೆಕ್ಸ್ಟು ಇದು ಹೇಗೆ ರನ್ನಿಂಗ್ ಹಾಕ್ತಾ ಇದ್ವಲ್ಲ ಅದೇ ಥರನೇ ಹೀಗೆ ಒಂದು 2-3 ಹೊಲಿಗೆ ಹಾಕಿ ಮತ್ತೆ ಒಂದು ಚಮಕೆ. ಆಮೇಲೆ ಇದನ್ನು ಈ ಥರ ತಿರುಗಿಸ್ಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಹಾಕ್ಕೊಳ್ಳೋದು. ಇದನ್ನು ಸ್ಯಾರಿ ಬಾರ್ಡ್ರಿಗೆ, ಕುರ್ತಿ ಬಾಟಮ್ಗೆ, ಎದಕ್ಕಾದರೂ ನೀವು ಹಾಕ್ಕೋಬೋದು. ಒಂದು 4 ಲೈನನ್ನು ಮಾಡಿಕೊಂಡ್ರೆ ಅದೇ ಒಂದು ಡಿಸೈನ್ ಅನಿಸುತ್ತೆ. ಹೀಗೆ ಇದೇ ಥರ ಹಾಕ್ಕೋತಾ ಹೋಗಬೇಕು. ಇವಾಗ ಇದೇ ರನ್ನಿಂಗ್ ಸ್ಟಿಚ್ಚಲ್ಲಿ ವೈಟ್ ಬೀಡ್ಸ್ ಹಾಕೋದನ್ನು ಹೇಳ್ತೀನಿ. ನಾವು ಪ್ಲೇಟ್ ಸರ ಹಾಕೋಬೋದು, ಬೀಡ್ಸ್ ಹಾಕೋಬೋದು, ಕೊಳವೆ ಹಾಕ್ಬೋದು, ಏನಾರ ಹಾಕೋಬೋದು. ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರನ್ನಿಂಗ್ ಸ್ಟಿಚ್ ಬಳಸ್ಕೊಂಡು ಈ ಕೊಳವೆ ಹಾಕ್ಬೋದು.
ಕೊಳವೆಗಳ ಮುಂದ್ಗಡೆ ಇದು ಗೋಲ್ಡ್ ಮಣಿನೂ ಹಾಕ್ಬೋದು. ಇದೊಂದನ್ನು ತೋರಿಸ್ತೀನಿ ನಾನು ಇವಾಗ. ಬರೀ ಕೊಳವೆ ಹಾಕೋತಾ ಹೋಗ್ಬೋದು, ಇಲ್ಲ ನಾವು ಎಡ್ಜಿಗೆ ಮಣೆನೂ ಹಾಕ್ಬೋದು. ನಮ್ಗೆ ಹೇಗೆ ಇಷ್ಟ, ನಮ್ಮ ಕ್ರಿಯೇಟಿವ್ ಆಗಿ ಏನು ಬೇಕಾದರೂ ನಾವು ಮಾಡ್ಬೋದು. ಇವಾಗ ಕೊಳವೆ ಎಡ್ಜಿಗೆ ಹಾಕಿದ್ದೀನಲ್ಲ, ಅದೇ ಥರ ಇಲ್ಲಿ ಒಂದು ಮಣಿನ ಹಾಕ್ಬೋದು. ಈ ಥರ ಫಸ್ಟ್ ಒಂದು ಮಣಿ ಹಾಕ್ಕೊಂಡು ನೆಕ್ಸ್ಟು ಕೊಳವೆ ಹಾಕ್ಕೊಂಡು ಹೀಗೆ ಈ ಥರನೂ ಹಾಕ್ತಾ ಹೋಗ್ಬೋದು. ಇವಾಗ ಇದೆಲ್ಲ ಸ್ಟಿಚಸ್ ಕಂಪ್ಲೀಟ್ ಆಗಿದೆ. ಹಿಂದ್ಗಡೆ ಇದನ್ನು ಗಂಟು ಹಾಕಿಬಿಡ್ಬೇಕು ಭದ್ರವಾಗಿ. ಆಮೇಲೆ ಇಲ್ಲಿಗೇನೆ ಎಂಡ್ ಮಾಡಬಾರ್ದು ಗಂಟನ್ನು. ಈಗ ಒಂದ್ಸರಿ ಹಿಂಗೆ ಹಾಕಿಬಿಟ್ಟು ಸಾಧ್ಯ ಆದಷ್ಟು ಒಂದು ಸ್ವಲ್ಪ ದೂರ ಏನು ಹಾಕಿರ್ತೀವಲ್ಲ ಅದರಿಂದ ಒಂದು ಸ್ವಲ್ಪ ದೂರ ಹೋದರೆ ಹೊಲಿಗೆ ಭದ್ರವಾಗಿರುತ್ತೆ ಕೊನೆವರೆಗೂ. ಇಲ್ಲ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ನಾಟೆಲ್ಲ ಬಿಟ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿವರೆಗೆ ತಂದುಬಿಟ್ಟು ಈಗ ಮಾಡಿ ಇಷ್ಟು ಮಾಡಿದರೆ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ಇವಾಗ ರನ್ನಿಂಗ್ ಸ್ಟಿಚ್ಚನ್ನೇ ಬಳಸ್ಕೊಂಡು ಈಗ ಡಿಸೈನ್ ಮಾಡಿದ್ದೀನಿ. ಇದು ಬಾರ್ಡರ್ ಡಿಸೈನ್. ಇದನ್ನೇ ನಾನು ಇಲ್ಲೇ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಒಂದು ಅರ್ಧ ಮಾಡಿದ್ದೀನಿ. ಹೀಗೆ ಚಮಕಿ ಹಾಕಿದ ಮೇಲೆ ಇದು ಪ್ಲೇನ್ ಇದೆಯಲ್ಲ ಇಲ್ಲೆಲ್ಲ ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು.
ಅದ ಕೈ ಬಿಟ್ಟರೆ ಈ ಥರ ಗಂಟಾಗುತ್ತೆ. ಇಲ್ಲಿ ಕಾರ್ನರ್ ಬರುತ್ತಲ್ಲ, ಇಲ್ಲಿ ಸ್ಟಾಪ್ ಕೊಡ್ಬೇಕು ಫಸ್ಟ್. ನಂತರ ಈ ಕಡೆ ಟರ್ನ್ ಮಾಡ್ಕೋಬೇಕು. ಮತ್ತೆ ಹೀಗೆ ಮೂಲಿ ಬಂದಾಗ ಇಲ್ಲಿ ಸ್ಟಾಪ್ ಕೊಡೋದು, ಹೀಗೆ ಟರ್ನ್ ಆಗಬೇಕು, ಅಂದ್ರೆ ಶೇಪ್ ಬರುತ್ತೆ. ಇದೇ ಥರ ಎಲ್ಲನೂ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಟ್ರೇಸ್ ಇಲ್ಲಿದೆ, ಡಿಸೈನ್ ಇಲ್ಲಿದೆ, ನಾನು ಇಲ್ಲಿದ್ದೀನಿ. ಇವಾಗ ಏನು ಮಾಡಿ, ಇಲ್ಲಿಂದನೇ ಇಲ್ಲಿಗೆ ಬನ್ನಿ. ಒಳಗಡೆ ದಾರ ಹೆಚ್ಚಿದ್ರೂ ಡಿಸೈನು ಭದ್ರವಾಗೇ ಇರುತ್ತೆ. ಇಲ್ಲಿ ಮುಗೀತು ಒಂದು ಹಿಂಗೆ ಒಳಗಡೆಯಿಂದ ನಾಟ್ ಹಾಕಿಬಿಟ್ರೆ ಡಿಸೈನು ಭದ್ರ ಆಗಿರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿಂದ ಚುಚ್ಕೊಂಡು ಇವಾಗ ಇಲ್ಲಿಗೆ ಬರ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು, ಈ ಎಲೆನ ಹೀಗೆ ಕಂಪ್ಲೀಟ್ ಆದಮೇಲೆ ಮತ್ತೆ ಈ ಕಡೆ ಹೀಗೆ ಬರಬೇಕು. ಇಲ್ಲಿ ಒಳಗಡೆ ಹಾಗೆ ಜಂಪ್ ಮಾಡ್ತಾ ಹೋದರೆ ಥ್ರೆಡ್ ಕಾಣುತ್ತೆ ಒಳಗಡೆ ಅಂತ ಅಂದ್ಕೊಳ್ಳೋದೇನು ಅವಶ್ಯ ಇಲ್ಲ. ಯಾಕಂದರೆ ಇದು ಭದ್ರವಾಗಿರುತ್ತೆ. ನಾವು ಎಲ್ಲೆಲ್ಲೇ ದೂರ ಹಿಂಗೆ ಬಂದರೂ ಕೂಡ ಡಿಸೈನ್ಗೆ ಸೇಫ್ಟಿ ಇರುತ್ತೆ. ಪ್ರತಿಯೊಂದು ಎಂಡಿಗೂ ನಾವು ನಾಟ್ ಹಾಕ್ಕೊತ ಹೋದರೆ ಅವು ನಾಟ್ ಬಿಚ್ಕೊಂಡ್ಬಿಟ್ಟು ಡಿಸೈನ್ ಎಲ್ಲ ಬಿಚ್ಚೋಗ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ಈ ಡಿಸೈನು ಕಂಪ್ಲೀಟ್ ಆಗಿದೆ. ಇದನ್ನು ಸ್ಯಾರಿ ಬಾರ್ಡ್ರಿಗೆ ಆಮೇಲೆ ಡ್ರೆಸ್ ಬಾರ್ಡ್ರಿಗೆ ಚೆನ್ನಾಗಿರುತ್ತೆ. ಇವಾಗ ಇದೇ ರನ್ನಿಂಗ್ ಸ್ಟಿಚ್ಚನ್ನೇ ಬಳಸ್ಕೊಂಡು ಸ್ಯಾರಿ ವರ್ಕ್ ಮಾಡಿದ್ದೀವಿ. ಇದು ಹಾಫ್ ಆ್ಯಂಡ್ ಹಾಫ್ ವರ್ಕ್ ಮಾಡಿರೋದು. ಬ್ಲೌಸ್ಗೆ ತೋಳಿಗೆ ಒಂದೊಂದು ಫ್ಲವರ್ ಅನ್ನು ತಗೊಂಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಗೆ ರನ್ನಿಂಗ್ ಸ್ಟಿಚ್ಚಲ್ಲಿ ವರ್ಕ್ ಮಾಡೋದು ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.